ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮಾ ಅಭಿರುಚಿ ಚಾನಲ್. ಈಗ ನಾನು ಮದ್ದೂರು ವಡೆ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಹೇಳ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗಳನ್ನು ಪಡ್ಕೊಳ್ಳಿ. ನೋಡಿ, ಒಂದು ಪಾವು ಈ ಅಳತೆಯಲ್ಲಿ 1.5 ಪಾವು ಚಿರೋಟಿ ರವೆ, 1.5 ಪಾವು ಅಕ್ಕಿ ಹಿಟ್ಟು, 1.5 ಪಾವು ಮೈದಾ ಹಿಟ್ಟು ತಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಹಾಗೆ ಒಂದು 5-6 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವನ್ನ ಹಾಕಿದ್ದೀನಿ. ನೋಡಿ, ಇಷ್ಟು ಹಸಿಮೆಣಸಿನಕಾಯಿನ ಪೇಸ್ಟ್ ಮಾಡಿ ಇದರೊಳಗಡೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಚ್ಕೊಂಡು ಹಾಕೋಬೋದು, ಅದು ಮಕ್ಕಳು ತಿನ್ನುವಾಗ ಬಾಯಿಗೆ ಸಿಗುತ್ತೆ ಅಂತ ಹೇಳಿ ಈ ಥರ ನಾನು ಪೇಸ್ಟ್ ಮಾಡಿ ಹಾಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೊಳ್ಳಿ. ತಗೊಂಡು 4 ಸ್ಪೂನ್ ಎಣ್ಣೆ ಮತ್ತು 4 ಸ್ಪೂನ್ ತುಪ್ಪ ಇಷ್ಟನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚರ್ರ ಅನ್ಬೇಕು, ಈ ಥರ ಕಾದಿ ಇದ್ರೊಳಗೆ ಹಾಕೊಳ್ಳೋಣ. ಅಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ನೋಡಿ ರೀತಿ ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪು ಎಲ್ಲ ಕಡೆನೂ ಹರಡ್ಕೋಬೇಕು. ಆ ರೀತಿ ಹೀಗೆ ನೀಟಾಗಿ ಎಲ್ಲ ಕಿವುಚಿ ಈ ಥರ ಕಲಿಸ್ಕೋಬೇಕು. ಅದು ಈರುಳ್ಳಿ ಹಾಕಿರ್ತೀವಿ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈರುಳ್ಳಿ ಸಹ ನೀರು ಇರುತ್ತಲ್ಲ, ಈ ರೀತಿ ಬರುತ್ತೆ. ಖಾರ ಮತ್ತು ಉಪ್ಪು ಇವಾಗಲೇ ರುಚಿ ನೋಡಿಕೊಂಡು ಬೇಕಾದರೆ ನೀವು ಅದನ್ನು ಹಾಕೋಬೋದು. ಖಾರ ಬೇಕಾದರೆ ಮೆಣಸಿನ್ಕಾಯಿ ಬೇಕಾದ್ರೆ ಹೆಚ್ಚು ಹಾಕೊಳ್ಳಿ, ಇಲ್ಲಾಂದರೆ ಉಪ್ಪು ಬೇಕಾದರೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಕಲಸಾದ್ಮೇಲೆ ಉಪ್ಪನ್ನ ಹಾಕಿದ್ರೆ ಸರಿ ಬರಲ್ಲ ಅದು. ಇದಿಷ್ಟೆಲ್ಲ ಆದಮೇಲೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ನೀವು ಕಲಿಸ್ಕೊಳ್ಳುವಾಗಲೇ ತೆಳ್ಳಗೆ ಕಲಿಸ್ಕೊಂಡ್ರೆ ಈರುಳ್ಳಿ ಇದು ನೀರು ಬಿಟ್ಕೊಂಡು ಮತ್ತೆ ತೆಳ್ಳೆ ಆಗಿಬಿಟ್ಟು ತಟ್ಲಿಕ್ಕಾಗಲ್ಲ. ಹಾಗೆ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಗಟ್ಟಿಯಾಗಿ ಕಿವುಚಿ ಕಲಿಸ್ಕೋಬೇಕು. ಅಕಸ್ಮಾತ್ ಉಪ್ಪು ಖಾರ ಎಲ್ಲ ಕಡೆನೂ ಬೆರ್ಕೋಬೇಕು. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಯಾಕೆ ಅಂದರೆ ಇಲ್ಲೇ ತೆಳುವಾದರೆ ಈರುಳ್ಳಿ ಮತ್ತು ನೀರು ಬಿಟ್ಕೊಳ್ಳುತ್ತೆ, ತಟ್ಟಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಹದವಾಗಿ ಕಲಿಸ್ಕೋಬೇಕು. ನೀವು ತೆಳುವಾಗಿ ಕಲಿಸ್ಬಾರ್ದು. ಇನ್ನು ಸ್ವಲ್ಪ ಹೊತ್ತು ಹೋದರೆ ಈರುಳ್ಳಿ ನೀರು ಬಿಟ್ಕೊಡುತ್ತೆ. ನೋಡಿ, ಈ ಹದಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಎಲ್ಲವನ್ನೂ ಈ ಹಂತದಲ್ಲಿ ಉಂಡೆ ಮಾಡಿ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಪ್ರೆಸ್ ಮಣೆ ತಗೊಂಡು ಯಾವುದಾದ್ರೂ ಎಣ್ಣೆ ಕವರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಇದ್ರ ಮೇಲೆ ಮಧ್ಯಕ್ಕೆ ಹಿಂಗೆ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡೋದ್ರಿಂದ ಒಂದೇ ಸಮ ಬರುತ್ತೆ. ನೋಡಿ, ಈ ರೀತಿ ತೀರಾ ತೆಳುವು ಬೇಡಿ, ತೀರಾ ಮಂದನೂ ಬೇಡಿ, ಈ ಥರ ಮೀಡಿಯಮಲ್ಲಿ ಎಲ್ಲವನ್ನು ಒತ್ತಿಟ್ಕೊಳ್ಳೋಣ. ಏನು ಹಾಕಬೇಕು ಏನು ಕಾದಿದೆ, ಈಗ ಹಿಂಗೆ ಹಾಕಿದ್ರೆ ತಕ್ಷಣ ಅದು ಮೇಲೆ ತೇಳಬೇಕು. ಆ ರೀತಿ ಎಣ್ಣೆ ಕಾದಿರಬೇಕು. ಹೀಗೆ ಒಂದೊಂದಾಗಿ ಹೈ ಫ್ಲೇಮಲ್ಲೇ ಬಿಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸಿ ನಂತರ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಅದನ್ನು ಹೊಂಬಣ್ಣ ಬರುವವರೆಗೆ ಬೇಯಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಹೈ ಫ್ಲೇಮಲ್ಲಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದೆ ಅಂದಾಗ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು ನಿಧಾನವಾಗಿ ಬೇಯಿಸೋಣ. ಯಾಕೆಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಬೇಯಬೇಕು, ಇಲ್ಲಾಂದರೆ ಮೆತ್ತೆ ಆಗಿಬಿಡುತ್ತೆ. ಕಲರ್ ಬಂದಿದೆ, ಇದನ್ನು ಒಂದೇ ಸಮ ಬೆಂದಿದೆ. ಇದನ್ನು ಹೀಗೆ ತಗೊಳ್ಳೋಣ ಎಲ್ಲ. ನೋಡಿ, ಒಂದು ಬೌಲ್ಗೆ ಈ ಥರ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಲರ್ಫುಲ್ಲಾಗಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಹೋಟ್ಲಲ್ಲಿ ತಗೊಂಡು ತಿನ್ನೋದ ಮನೇಲೆ ಮಾಡ್ಕೊಂಡು ತಿನ್ಬೋದು. ನೋಡಿ, ಎಷ್ಟು ಗರಿಯಾಗಿ ಬರುತ್ತೆ, ಎಷ್ಟು ಸಾಫ್ಟಾಗಿ ಬರುತ್ತೆ, ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಹೋಟೆಲಲ್ಲಿ ತಗೊಂಡು ತಿನ್ನೋದಕ್ಕೆ ಇದು ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಡ್ತಾರೆ. ನೋಡಿ, ಎಷ್ಟು ಗರಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ. ಇದನ್ನು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.